ರಿಪ್ಪನ್ಪೇಟೆ ಪಟ್ಟಣ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳ ಜೀವನದಿಯಾಗಿರುವ ಶರಣ್ಯಾವತಿ ನದಿ ಗ್ರಾಮಾಡಳಿತದ ದಿವ್ಯ ನಿರ್ಲಕ್ಷ್ಯದಿಂದ ದಿನೇ ದಿನೇ ಕಲುಷಿತಗೊಳ್ತಾ ಇದೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಶರಣ್ಯಾವತಿ ನದಿಯ 2 ಇಕ್ಕೆಲೆಗಳಲ್ಲಿ ಕೋಳಿ ತ್ಯಾಜ್ಯಗಳನ್ನು ಎಸೆಯುವ ಮೂಲಕ ಕಿಡಿಗೇಡಿಗಳು ತಮ್ಮ ವಿಕೃತಿಯನ್ನ ಮೆರಿತಾ ಇದ್ದು, ಸೂರ್ಯೋದಯಕ್ಕೂ ಮುಂಚೆಯೇ ನದಿಯ ಬಳಿ ಬಂದು ತ್ಯಾಜ್ಯ ಎಸೆಯುತ್ತಾರೆ. ಕಸ ಕಡ್ಡಿಗಳು, ಮದ್ಯದ ಬಾಟಲಿಗಳು, ವಿವಿಧ ತ್ಯಾಜ್ಯಗಳು, ಪ್ಲಾಸ್ಟಿಕ್ಗಳು, ಮನೆಯ ತ್ಯಾಜ್ಯವು ನದಿಯ ಕಡೆಗೆ ಮುಖ ಮಾಡಲು ಆರಂಭಿಸಿ ವರ್ಷಗಳೇ ಆಗಿವೆ. ಪಟ್ಟಣದ ಗ್ರಾಮ ಪಂಚಾಯಿತಿ ಆಡಳಿತದ ಸುಪರ್ದಿಯಲ್ಲಿರುವ 10 ಕೋಳಿ ಅಂಗಡಿಗಳ ತ್ಯಾಜ್ಯವನ್ನ ನದಿಗೆ ಎಸೆತಾ ಇದ್ದು, ಈ ತ್ಯಾಜ್ಯಗಳಿಂದ ಅಪಾಯಕಾರಿ ಸೊಳ್ಳೆಗಳು ಹಾಗೂ ಇನ್ನಿತರೆ ಕ್ರಿಮಿಕೀಟಗಳು ಉತ್ಪತ್ತಿಯಾಗ್ತಾ ಇದ್ದು, ಪರಿಸರದಲ್ಲಿ ವಾಸಿಸುವ ನಿವಾಸಿಗಳು ಸಾಂಕ್ರಾಮಿಕ ರೋಗದ ಭೀತಿಯನ್ನ ಎದುರಿಸ್ತಾ ಇದ್ದಾರೆ. ಈ ಪರಿಸರ ದುರ್ವಾಸನೆಯಿಂದ ತುಂಬಿದ್ದು, ಈ ಪರಿಸರದಲ್ಲಿ ವಾಸಿಸುವ ಜನ ಮೂಗು ಮುಚ್ಚಿಕೊಂಡು ತಿರುಗುವಂತಾಗಿದೆ ಎಂದು ಸ್ಥಳೀಯರಾದ ನಾಗೇಂದ್ರ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಈ ರೀತಿ ತ್ಯಾಜ್ಯಗಳನ್ನು ಎಸೆತಾ ಇರೋದ್ರಿಂದ ಈ ನದಿಯಲ್ಲಿರುವಂತಹ ಮೀನು ಸೇರಿದಂತೆ ಇನ್ನಿತರ ಜಲಚರಗಳು ಹಾಗೂ ದನಕರುಗಳು, ಕಾಡು ಪ್ರಾಣಿಗಳು ಈ ಕಲುಷಿತ ನೀರಿನ ಮೇಲೆ ಅವಲಂಬಿತವಾಗಿದೆ. ಈ ನದಿಯ ಪಕ್ಕದಲ್ಲೇ ರಿಪ್ಪನ್ಪೇಟೆ ಗ್ರಾಮಾಡಳಿತ ಲಕ್ಷಾಂತರ ರೂಪಾಯಿ ವೆಚ್ಚ ಮಾಡಿ ಕಸ ವಿಲೇವಾರಿ ಘಟಕವನ್ನು ಸ್ಥಾಪಿಸಿದ್ರೂ ಕೂಡ ಕಸ ಹಾಗೂ ತ್ಯಾಜ್ಯ ವಸ್ತುಗಳನ್ನು ಸಾರ್ವಜನಿಕರು ಹಾಗೂ ಕೋಳಿ ಅಂಗಡಿಯವರು ನದಿಗೆ ಎಸೆಯುವ ಕೆಲಸ ಮಾಡ್ತಿದ್ದಾರೆ. ಒಂದ್ ಕಡೆ ಸೊಳ್ಳೆಯಿಂದ ಹರಡುವ ಸಾಂಕ್ರಾಮಿಕ ರೋಗಗಳು ಕಾಲಿಟ್ಟಿವೆ, ಇನ್ನೊಂದ್ ಕಡೆ ನೀರು ಇಲ್ಲದಂತೆ ನೋಡ್ಕೊಳ್ಳಿ ಎಂಬ ಘೋಷಣೆ, ಮತ್ತೊಂದು ಕಡೆ ಅಲ್ಲಲ್ಲಿ ಸೊಳ್ಳೆ ಉತ್ಪಾದನೆ ಕೇಂದ್ರಗಳ ನಿರ್ಮಾಣ, ಜೊತೆಗೆ ನದಿಗೆ ತ್ಯಾಜ್ಯ ಎಸೆಯುವ ಪ್ರಕ್ರಿಯೆಯು ಇಂದಿಗೂ ಕೂಡ ನಡೀತಾನೆ ಇದೆ ಅಂತ ಗ್ರಾಮಸ್ಥರು ತಮ್ಮ ಅಳಲನ್ನ ತೋಡ್ಕೊಳ್ತಿದ್ದಾರೆ. ನಮ್ಮ ರಿಪ್ಪನ್ಪೇಟೆ ವ್ಯಾಪ್ತಿಯ ಗೌಟೂರು ಹೊಳೆ ಹತ್ರ ಸಾರ್ವಜನಿಕ ಸ್ಥಳದಲ್ಲಿ ಕಸ ವಿಲೇವಾರಿ, ಅದರಲ್ಲೂ ಕೋಳಿ ಕಸ ಯಥೇಚ್ಛ ಹಾಕ್ತಾ ಇರೋದ್ರಿಂದ ಇಲ್ಲಿ ಸಾರ್ವಜನಿಕರಿಗೆ ಸಾಕಷ್ಟು ರೀತಿ ತೊಂದರೆ ಆಗ್ತಾಯಿದೆ. ಮತ್ತು ಇದರಿಂದ ಹುಳ ಹೊಟ್ಟೆ ಕ್ರಿಮಿಕೀಟಗಳಿಂದ ಸಾರ್ವಜನಿಕರಿಗೂ ತೊಂದರೆ ಆಗೋ ಜೊತೆಗೆ ಜಾನುವಾರುಗಳಿಗೂ ಸಾಕಷ್ಟು ತೊಂದರೆ ಆಗ್ತಾಯಿದೆ. ಇದನ್ನು ಸಂಬಂಧಪಟ್ಟ ಇಲಾಖೆಯರು ಸೂಕ್ತ ಕ್ರಮ ತಗೊಳ್ಳೋದ್ರ ಮೂಲಕ ಇದನ್ನು ಸರಿಪಡಿಸ್ತಾ ಹೋದರೆ ಇನ್ನು ಊರಿನ ಗ್ರಾಮಸ್ಥರೆಲ್ಲ ಸೇರಿ ನಾವು ಮುಂದಿನ ತೀರ್ಮಾನ ಇಲ್ಲ ಮುಂದಿನ ಹೋರಾಟದ ಬಗ್ಗೆ ಒಂದಿಷ್ಟು ಯೋಚನೆ ಮಾಡೋ ಪರಿಸ್ಥಿತಿ ಇವತ್ತು ನಮಗೆ ಬಂದು ಒದಗಿದೆ. ದಯಮಾಡಿ ಇದನ್ನು ಸರಿ ಮಾಡಬೇಕು ಅಂತ ಸಂಬಂಧಪಟ್ಟ ಇಲಾಖೆಗಳು ಕೇಳ್ಕೊಳ್ತಾ ಇದ್ದೀವಿ. ಬಂಧುಗಳೇ, ಇದು ರಿಪ್ಪನ್ಪೇಟೆ ಗ್ರಾಮ ಪಂಚಾಯತಿಯಿಂದ ಇದು ರಿಪ್ಪನ್ಪೇಟೆ ಗ್ರಾಮ ಪಂಚಾಯತಿ ರಿಪ್ಪನ್ಪೇಟೆ ಸಿಟಿಲಿ ಇರೋಂಥ ಕೋಳಿ ಅಂಗಡಿ ಮಾಡ್ಕೊಂಡಿರೆ. ಕೋಳಿ ಅಂಗಡಿ ಮಾಡ್ಕೊಂಡಿರೋದನ್ನ ಕಸವನ್ನು ತಂದು ಕೋಳಿ ಪುಕ್ಕ ಇದೆಲ್ಲ ತಗೊಬಂದು ವೇಸ್ಟೇಜ್ ಎಲ್ಲ ತಂದು ನಮ್ಮ ಗೌಟೂರು 2nd ಡಿವಿಷನಲ್ಲಿ ಏನಿದೆ ಇದರಲ್ಲಿ ತಗೊಬಂದು ಹೊಳಿಗೆ ಹಣಿತಿದ್ದಾರೆ. ಬಟ್ ಅದು ಏನಾಗಿದೆ ಅಂದರೆ ಫುಲ್ಲು ಹೊಳಿತಾನೆ ಒಂದು ಇಲ್ಲೆಲ್ಲ ಜಾನುವಾರು ಇವಾಗಿನ ಒಂದು ಪರಿಸ್ಥಿತಿಲಿ ಇವಾಗ ಜಾನುವಾರು ನೀರು ಕುಡಿಯೋಕ್ಕೆಲ್ಲ, ಮನುಷ್ಯರು ನೀರು ಕುಡಿಯೋಕ್ಕೂ ಇಲ್ಲ. ಬಟ್ ಆದರೆ ಏನು ಮಾಡ್ತಿದ್ದಾರೆ ಅಂದರೆ ಅವರು ಚಿಕನ್ ಅಂಗಡಿ ತಗೊಬಂದು ವೇಸ್ಟೇಜ್ಗಳನ್ನ ರಾತ್ರಿ ತಗೊಬಂದು ಹೊಳೆಗೆ ಹಣಿತಿದ್ದಾರೆ. ಇಲ್ಲಿ ಪಕ್ಕದಲ್ಲಿ ದೇವಸ್ಥಾನ ಇದೆ ಮತ್ತು ಸಾರ್ವಜನಿಕ ಅಕ್ಕಪಕ್ಕ ಮನೆಗಳಿದ್ದಾವೆ. ಇಲ್ಲಿ ಆರೋಗ್ಯ ಸ್ಥಿತಿ ಏನಾಗಬೇಕು. ಬಟ್ ಇದನ್ನು ಯಾರು ಎಚ್ಚೆತ್ತದು ಹೇಳಿದರೆ ಅದ್ರ ಬಗ್ಗೆ ಒಬ್ಬರು ಗ್ರಾಮ ಪಂಚಾಯತ್ ಕ್ರಮನೂ ತಗೊಂಡಿಲ್ಲ, ಏನೂ ತಗೊಂಡಿಲ್ಲ.
ಈ ಥರ ಬಂದು ವೇಸ್ಟೇಜ್ ಎಲ್ಲ ಬಂದು ಇಲ್ಲಿ ನೋಡ್ರಿ ನೊಣ ಗಿಣ ಎಲ್ಲ ಬಂದು ಈ ಥರ ಇರ್ತದೆ. ನಮಗೆ ಮಾತಾಡೋಕ್ಕಾಗ್ತಿಲ್ಲ. ಬಟ್ ಆದ್ರೂ ನಾವಿಲ್ಲಿ ಈಗ ಒಂದು ಜನಸಂಬಂಧರಿಗೋಸ್ಕರ ಅಕ್ಕಪಕ್ಕ ಮನೆಗೋಸ್ಕರ ಪರಿಸ್ಥಿತಿ ಇದಕ್ಕೋಸ್ಕರ ನಾವು ಮಾತಾಡಿದ್ದೀನಿ, ಹೇಳ್ಬೇಕಾಗಿದೆ ನಾವು. ಇದಕ್ಕೆ ಸ್ವಲ್ಪ ಇದೊಂದು ಇಲ್ಲ ಕಸ ಇಲ್ಲವರಿ ಮಾಡೋ ಇದು ಕೇಂದ್ರ ಇದೆ ಇಲ್ಲಿ, ಬಟ್ ಅಲ್ಲಿ ತೊಗೊಂಡೆ ಹಾಕ್ತಾ ಇಲ್ಲ. ಆದ್ರೂ ತಗೊಬಂದು ರಾತ್ರಿ ನೈಟ್ ಎಲ್ಲ ಬಂದು ಇಲ್ಲಿ ತಗೊಬಂದು ಹಾಕ್ತಾ ಇದ್ದಾರೆ. ಈ ಥರ ಒಂದು ಪರಿಸ್ಥಿತಿ ಹಾಳಾಗ್ತಾ ಇದೆ, ವಾತಾವರಣ ಹಾಳಾಗ್ತಾ ಇದೆ. ಇದಕ್ಕೆ ನೀವು ನಮಗೆ ಆದಷ್ಟು ಬೇಗ ಇದೊಂದು ಪರಿಹಾರನ ಕಸ ವಿಲೇವಾರಿಗೆ ಅಲ್ಲೇ ತೊಗೊಂಡು ಹಾಕಿ, ಇಲ್ಲ ಅದನ್ನೊಂದು ಒಂದು ಒಳ್ಳೆಯಿಂದ ಅದನ್ನ ಒಳ್ಳೆ ಕಡೆ ಹಾಕಿ ಅದಕ್ಕೆ ಏನು ಮಾಡೋಕ್ಕಾದಂಥ ಪರಿಹಾರ ಮಾಡ್ಬೇಕಂತೇಳಿ ನಮ್ಮಲ್ಲಿ ಕೇಳ್ಕೊತಿದ್ದೀನಿ.